ಉಪಚುನಾವಣೆ ಹಿನ್ನೆಲೆ ಮುಸ್ಲಿಂ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಅಲ್ಪಸಂಖ್ಯಾತ ಮತಗಳು ಚದುರದಂತೆ ಕ್ರಮ ವಹಿಸೋದಕ್ಕೆ ಸೂಚನೆಯನ್ನ ಮುಖ್ಯಮಂತ್ರಿಗಳಿವತ್ತು ಸಿಎಲ್ಪಿ ಸಭೆಯಲ್ಲಿ ನೀಡಲಿದ್ದಾರೆ, ಜವಾಬ್ದಾರಿಯನ್ನು ವಹಿಸಲಿದ್ದಾರೆ. ಮುಸ್ಲಿಂ ಸಮುದಾಯದ ಸಚಿವರು ಮತ್ತು ಶಾಸಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ವಹಿಸಲಾಗುತ್ತೆ. ಬಿಕಾಸ್ ಆಲ್ರೆಡಿ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ಬಂಡಾಯ ಎದ್ದಿದೆ. ಬಾಗಲಕೋಟೆಯಲ್ಲಿ ಅಹಿಂದ ಮತಗಳನ್ನ ಸೆಳೆಯಲೇಬೇಕು, ಉಳಿಸ್ಕೊಳ್ಳೇಬೇಕು ಅನ್ನುವಂತಹ ಒಂದು ಟಾಸ್ಕ್. ಹೀಗಾಗಿ ಈ ಜವಾಬ್ದಾರಿಯನ್ನ ಇವತ್ತು ಸಿಎಲ್ಪಿ ಮೀಟಿಂಗ್ ನಲ್ಲಿ ಶಾಸಕರಿಗೆ ಮಾತ್ರವಲ್ಲದೆ ಸಚಿವರ ಮೇಲೆ ಹೊರಿಸುವಂತಹ ಸಾಧ್ಯತೆ. ಈಗಾಗಲೇ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯ ಬಂಡಾಯ ಎದ್ದಿದೆ. ಕೈ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಈಗ ಆಲ್ರೆಡಿ ಸ್ಪರ್ಧೆ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ನಾಮಪತ್ರ ವಾಪಸ್ ಪಡೆಯೋದಿಲ್ಲ, ಸ್ಪರ್ಧೆಯಿಂದ ಹಿಂದೆ ಸರಿಯೋದಿಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಮುಸ್ಲಿಂ ಮತಗಳು ಚದುರಿ ಹೋಗುವಂತ ಆತಂಕ ಇದೆ. ಹೀಗಾಗಿ ಇದನ್ನ ಟ್ಯಾಕಲ್ ಮಾಡಲೇಬೇಕು ಅನ್ನುವಂತಹ ಒಂದು ಅನಿವಾರ್ಯತೆ. ಚುನಾವಣೆ ಮುಗಿಯೋ ತನಕ ಕ್ಷೇತ್ರಗಳಲ್ಲೇ ಇದ್ದು ಕೆಲಸ ಮಾಡಬೇಕು. ಮುಸ್ಲಿಂ ಸಮುದಾಯದ ಸಚಿವರು ಮತ್ತು ಶಾಸಕರಿಗೆ ಸಿಎಂ ಜವಾಬ್ದಾರಿ ವಹಿಸ್ತಾರೆ ಅಂತ ರೂಪೇಶ್ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ರಿ. ಈಗ ಸಮುದಾಯವಾರು ಎದ್ದಿರುವಂತ ಬಂಡಾಯ ಶಮನ ಕೂಡ ಒಂದು ದೊಡ್ಡ ಟಾಸ್ಕ್ ಅಲ್ವಾ ಕಾಂಗ್ರೆಸ್ಗೆ? ನಿಜ. ಯಾಕಂತ ಹೇಳಿದ್ರೆ ಇಲ್ಲಿಗ ದಾವಣಗೆರೆ ದಕ್ಷಿಣ ಅಂತ ಹೇಳಿದಾಗ ಅಲ್ಲಿನ ಮತದಾರರ ಪ್ಯಾಟರ್ನ್ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಒಟ್ಟಾರಾಗಿ 65ರಿಂದ 70 ಸಾವಿರದಷ್ಟು ಮುಸ್ಲಿಂ ಮತಗಳಿದೆ. ಹೀಗಾಗಿ ಆ ಮತಗಳನ್ನ ಯಾರು ಸೆಳೆದುಕೊಳ್ಳುತ್ತಾರೆ ಅವರು ಗೆಲ್ತಾ ಬರ್ತಾರೆ. ಹೀಗಾಗಿ ಶಾಮನೂರವರು ಕೂಡ ಹೀಗೆ ಹಿಂದೆ ಮುಸ್ಲಿಂ ಮತಗಳು ಅದೇ ರೀತಿ ಬೇರೆ ಬೇರೆ ಸಮುದಾಯ ಮತಗಳನ್ನು ಗೆದ್ದು ಬರ್ತಾ ಇದ್ರು. ಅತಿ ಹೆಚ್ಚು ಮುಸ್ಲಿಂ ಮತಗಳು ಶಾಮನೂರನ್ನು ಬೆಂಬಲಿಸ್ತಾ ಬಂದಿತ್ತು. ಹೀಗಾಗಿ ಅಲ್ಲಿಗ ಅಸಮಾಧಾನ ಏನಿದೆ ಅಂತ ಅಲ್ಪಸಂಖ್ಯಾತರಿಗೆ ಯಾವ ಕೊಟ್ಟಿಲ್ಲ. ಪದೇ ಪದೇ ಕುಟುಂಬ ರಾಜಕಾರಣ ಮಾಡ್ತಾ ಇದ್ರಿ. ಮೊದಲೇನು ಕೂಡ ನೀವು ಅಲ್ಪಸಂಖ್ಯಾತ ಕೊಡ್ತೀರಿ ಅಂತ ಹೇಳಿದ್ರಿ ಅಂತೇಳಿ ಅಸಮಾಧಾನ ಇದೆ. ಹೀಗಾಗಿ ಎಷ್ಟೇ ಕಸರತ್ತು ಮಾಡಿದ್ರು ಕೂಡ ಅಲ್ಪಸಂಖ್ಯಾತರನ್ನ ಮನವೊಲಿಕೆ ಮಾಡಬೇಕು. ಹೀಗಾಗಿ ಒಂದಿಷ್ಟು ಜನ ಬಂಡಾಯ ಕೂಡ ನಿಂತಿದ್ದಾರೆ, ಅವ್ರನ್ನ ಮನವೊಲಿಕೆ ಮಾಡಬೇಕು. ಸಿಎಂ ಸಿದ್ದರಾಮಯ್ಯ ಒಂದಿಷ್ಟು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ಅಲ್ಪಸಂಖ್ಯಾತ ಯಾರ್ಯಾರು ಸಚಿವರಿದ್ದಾರೆ, ಶಾಸಕರಿದ್ದಾರೆ, ಅವರೆಲ್ಲರೂ ಕೂಡ ದಾವಣಗೆರೆ ದಕ್ಷಿಣಕ್ಕೆ ಹೋಗಿ ಕೆಲಸ ಮಾಡಬೇಕು. ಅದೇ ರೀತಿ ಅಲ್ಪಸಂಖ್ಯಾತರನ್ನ ಮನವೊಲಿಕೆ ಮಾಡಬೇಕು. ಒಂದು ಕಡೆ ಈಗ ಏನಂತ ಹೈಕಮಾಂಡ್ ಏನು ಭರವಸೆ ಕೊಟ್ಟಿದೆ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಯಾವ್ಯಾವ ಒಂದು ಜನ ಯಾರು ಅಗಲಿರ್ತಾರೋ ಅವರ ಕುಟುಂಬಕ್ಕೆ ಟಿಕೆಟ್ ಕೊಟ್ಕೊಂಡು ಬಂದಿದ್ದು ಹೈಕಮಾಂಡ್ ಪರಿಪಾಠ. ಹೀಗಾಗಿ ಅವ್ರ ಕುಟುಂಬ ಕೊಡ್ಲಾಗುತ್ತೆ. ಮುಂದೆ ಜನರಲ್ ಎಲೆಕ್ಷನ್ ಬರುತ್ತಲ್ಲ ಅಲ್ಲಿ ಏನಾದರೂ ಚಿಂತನೆ ಮಾಡೋಣ ಅಂತೇಳಿ ಸುರ್ಜೇವಾಲಾ ಅವರು ಭರವಸೆಗಳನ್ನು ಕೊಟ್ಟಿದ್ರು. ಈ ಭರವಸೆಗಳನ್ನು ಕೊಡ್ತಾ ಮುಂದೆ ನೋಡೋಣ, ಈಗ ಸದ್ಯಕ್ಕೆ ಪಕ್ಷದ ಅಭ್ಯರ್ಥಿ ಪರ ಕೆಲಸ ಮಾಡಲಿ ಅಂತೇಳಿ ಜಿಲ್ಲಾ ಪಂಚಾಯತ್ ವಾರು ಹೋಬಳಿ ವಾರು ಒಂದಿಷ್ಟು ಚಿತ್ರಗಾರಿಕೆಯನ್ನು ಮಾಡಬೇಕು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಮೂಲಕವಾಗಿ ಅಲ್ಪಸಂಖ್ಯಾತ ಮತಗಳು ಚೆದರಿ ಹೋಗಬಹುದು. ಎಲ್ಲ ಒಂದ್ ಕಡೆ ಅಲ್ಪಸಂಖ್ಯಾತ ಮತಗಳು ಚೆದರಿ ಹೋದ್ರೆ ಅದು ಬಿಜೆಪಿ ಗೆಲುವಿಗೆ ಕಾರಣ ಆಗಬಹುದು. ಹೀಗಾಗಿ ಜಾಗೃತಿ ವಹಿಸುವಂತೆ ಸಿಎಂ ಸಿದ್ದರಾಮಯ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಪ್ರಜ್ವಲ. ಫೈನ್ ರೂಪೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.